ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನು ಮಾಡ್ತಾ ಇದೀವಮ್ಮ? ಕೊಬ್ಬರಿ ಮಿಠಾಯಿ ಮಾಡ್ತಾ ಇದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು 2 ಬಟ್ಲು ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದೀನಿ, 2 ಏಲಕ್ಕಿ ಮತ್ತೆ 1 ಕಪ್ ಸಕ್ಕರೆ ತಗೊಂಡಿದೀನಿ, 1 ಕಪ್ ಹಾಲು ತಗೊಂಡಿದೀನಿ, GRB ತುಪ್ಪ ತಗೊಂಡಿದೀನಿ. ಈಗ ಇದು ಕಾಯಿ ತುರಿದಿಟ್ಕೊಂಡಿರೋದನ್ನ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋಣ. ನೀರ್ ಹಾಕ್ದಂಗೆ ಇದನ್ನ ರುಬ್ಕೋಬೇಕು. ಸೊ ತರತರಿಯಾಗಿ ರುಬ್ಕೋಬೇಕಲ್ಲ? ಹೌದು. ಒಣ ಕೊಬ್ಬರಿ ಹಸಿ ಕೊಬ್ಬರಿ 2 ಹಾಕೋಬಹುದಲ್ಲ? ಎರಡು ಹಾಕೋಬಹುದು. ನಾನು ಇದು ಬರೀ ಹಸಿ ಕಾಯಿ ಮಾತ್ರ ತಗೊಂಡಿದೀನಿ. ಇದನ್ನ ಒಂದ್ ಸ್ವಲ್ಪ ರುಬ್ಕೊಂಡ್ ಬರೋಣ. ಈಗ ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. 1 ಕಪ್ ಸಕ್ಕರೆ ಹಾಕೊಂತ ಇದ್ದೀನಿ. ಇವಾಗ ಇದನ್ನ ಕರಗಿಸ್ಕೊಳ್ಳೋಣ. 1 ಕಪ್ ಹಾಲು ಹಾಕೊತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಕರ್ಗೋ ತನಕ ಚೆನ್ನಾಗಿ ಕೈ ಆಡಿಸ್ತಾ ಇರೋಣ. ಅದು ಫುಲ್ಲು ಸಕ್ಕರೆ ಪಾಕ ಬರಬೇಕಾ, ಮೀಡಿಯಂ ಆಗಿ ಬಂದ್ರೆ ಸಾಕಾ? ಮೀಡಿಯಂ ಆಗಿ ಬಂದ್ರೆ ಸಾಕು, ಜಾಸ್ತಿ ಏನ್ ಬರೋದು ಬೇಡ. ಈಗ ನೋಡಿ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಕರ್ಗಿದೆ. ಏನ್ ಜಾಸ್ತಿ ಪಾಕ ಬರೋದೇನ್ ಬೇಡ, ಚೆನ್ನಾಗಿ ಕರಗಿದ್ರೆ ಸಾಕು. ಈ ತರ ಬಂದಿದೆ, ಇಷ್ಟೇ ಆದ್ರೆ ಸಾಕು. ಚೆನ್ನಾಗಿ ಕರ್ಗಿದೆ. ಇವಾಗ ಇದಕ್ಕೆ ಕಾಯಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಾಯಿ ಎಷ್ಟು ರುಬ್ಬಿಟ್ಕೊಂಡಿದೀನಿ. ಇವಾಗ ಇದಕ್ಕೆ ಕಾಯಿ ಹಾಕೊಳ್ಳೋಣ. ನೋಡಿ ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದ್ರೊಳಗಡೆನೆ ಏಲಕ್ಕಿ ನಾನು ತೆಂಗಿನಕಾಯಿ ಜೊತೆನೆ ರುಬ್ಕೊಂಡಿದ್ದೆ. ನೋಡಿ ಇದನ್ನ ಇವಾಗ ಒಂದ್ 5 ನಿಮಿಷ ಚೆನ್ನಾಗಿ ಕೈ ಬಿಡ್ದಂಗೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇರ್ಬೇಕು. ಇಷ್ಟು ಗಟ್ಟಿಯಾಗಿ ಬರೋ ತನಕ ಒಂದ್ 5 ನಿಮಿಷ ಚೆನ್ನಾಗಿ ಈ ತರ ತಿರುಗಿಸ್ಕೊಟ್ಕೊಂತಾ ಇರ್ಬೇಕು, ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು. ಮತ್ತೆ ಇದು ಏಲಕ್ಕಿ ಕಾಯಿ ಎಲ್ಲ ಲಾಸ್ಟ್ ಅಲ್ಲಿ ಪುಡಿ ಮಾಡಿ ಹಾಕತ್ತಾರೆ. ನಾನು ತೆಂಗಿನಕಾಯಿ ಜೊತೆನೆ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನ. ನೋಡಿ ಇದು ಹದವಾಗಿ ಬೆಂದಿದೆ. ಈಗ ನೋಡಿ ಈ ತರ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಾಗಿದೆ. ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಬಾಕ್ಸ್ ತಗೊಂಡಿದ್ದೀನಿ. ಇದಕ್ಕೆ ಬಟರ್ ಪೇಪರ್ ಹಾಕಿದ್ದೀನಿ. ನೀವೊಂದು ತಟ್ಟೆಗೆ ಬೇಕಾದ್ರೂ ಹಾಕೋಬಹುದು. ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಒಂದ್ ಸ್ವಲ್ಪ ಅದಕ್ಕೆಲ್ಲ ಹಚ್ಕೊಳ್ಳೋಣ. ಇದಕ್ಕೆ ತುಪ್ಪ ಎಲ್ಲ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದನ್ನ ಹಿಂಗೆ ಸ್ಪೂನ್ ಅಲ್ಲೇ ಹದ ಮಾಡ್ಕೊಂಡು ನೀಟಾಗಿ ಇದನ್ನ ಪ್ರೆಸ್ ಮಾಡೋಣ. ಒಂದು 1/2 ಅವರ್ ಬಿಟ್ಟು ಆಮೇಲೆ ಪೀಸ್ ಕುಯ್ಕೊಳ್ಳೋಣ. ನೋಡಿ ಒಂದು 1/2 ಅವರ್ ಹಾರಾಕ್ ಬಿಟ್ಟಿದ್ವಿ. ಈಗ ಇದು ಬಾಕ್ಸ್ ಟೈಪು ಕಟ್ ಮಾಡ್ಕೊಳ್ಳೋಣ. ಮಾಡಿ ಇಟ್ಕೊಂಡಿದ್ವಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಾಗಿದೆ. ಈಗ ಬಟರ್ ಪೇಪರ್ ತೆಗೆಯೋಣ. ಈಗ ನೋಡಿ ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ.